ಬಹಳ ಬೆಳೆಸ್ಕೊಂಡೇ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನನಗಿರ್ತಕ್ಕಂಥದ್ದು ಯಾವ ಯಾವ ಸಂದರ್ಭಕ್ಕೆ ಒಂದು ಇಶ್ಯೂ ಬರ್ತದೆ, ಬಂದಾಗ ಅದನ್ನ ಜನರ ಗಮನಕ್ಕೆ ತರೋದು. ನೋಡಿ, ಅವರು ನನಗೆ 3 ವಾಚು ಇದನ್ನೆಲ್ಲ ಡಿಕ್ಲೇರ್ ಮಾಡಿದ್ದೀನಿ ನೋಡು ಅಂತಂದಾಗ ಅದರಲ್ಲಿ ನೋಡಿ ಅಷ್ಟು ಇದ್ರೆ ನಂದೇನು ಪ್ರಶ್ನೆ ಇದೆ? ಅದಕ್ಕೆ ನಾನು ಹೇಳಿದೆ, ಮಾನ್ಯ ಸ್ನೇಹಿತರಾದ ಶಿವಕುಮಾರ್ರವ್ರಿಗೆ ಇವತ್ತಿಂದ ನಾನು ನೋಡ್ತಿಲ್ಲ, ಕಾಲೇಜಿಂದನೂ ನೋಡ್ತಾ ಇರೋನು ನಾನು. ಅವರಿಗೆ ಅನೇಕ ಕಾಲೇಜಿಂದ ಇರ್ತಕ್ಕಂಥ ಫ್ರೆಂಡ್ಸ್ ಇದ್ದಾರೆ, ಅದರಲ್ಲೂ ನಾನು ಒಬ್ಬನು. ನಾವೆಲ್ಲ ಸ್ನೇಹಿತರು, ನಮಗೆಲ್ಲ ಗೊತ್ತಿರೋಂಥ. ಅದಕ್ಕೆ ನಾನು ಹೇಳಿದೆ, ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅವರು. ಇದು ಯಾರು ಹೊಟ್ಟೆ ಉರಿ ಪಡಬೇಕಾಗಿಲ್ಲ. ಅವರು ಎಷ್ಟು ಕಷ್ಟಪಟ್ಟು ಬೆಳ್ಕೊಂಡು ಬಂದಿದ್ದಾರೆ. ಬಟ್ ಆ ರೀತಿಯ ಸವಲತ್ತುಗಳು ನಮಗಿದ್ದಿದ್ರೆ ನಾವು ಬೆಳಿಬಹುದಾಗಿತ್ತು, ನಮಗಿರಲಿಲ್ಲ. ಅಂದಮೇಲೆ ಹೊಟ್ಟೆ ಉರಿ ಪಡ್ಬೇಕಂತಿಲ್ಲ. ಇವತ್ತು 100 ವಾಚ್ ನೀವು ಕಟ್ರಿ, ಐ ಆಮ್ ಎ ಹ್ಯಾಪಿಯೆಸ್ಟ್ ಪರ್ಸನ್ ಟು ಸಿ ದಟ್ ಆಸ್ ಎ ಫ್ರೆಂಡ್. ಬಟ್ ನಂದು ಪ್ರಶ್ನೆ ಅದಲ್ಲ. ನೀವೇ ಹೇಳಿದ್ರಿ, ಮೆನ್ಷನ್ ಮಾಡಿದ್ದೀನಿ, ನಾನು ಡಿಕ್ಲೇರ್ ಮಾಡಿದ್ದೀನಿ. ಆ ಡಿಕ್ಲೇರ್ ಮಾಡಿಲ್ಲ ಅನ್ನೋದಷ್ಟೇ ನನ್ನ ಪ್ರಶ್ನೆ. ಇನ್ನು ಉಳಿದಿದ್ದು ಏನು ಆ ಲೀಗಾಲಿಟೀಸು ಅದು ಎಲ್ಲನೂ ನೋಡ್ಕೊಳ್ಳೋದು ನಿಮ್ಮ ಕೆಲಸ, ನಂದೇವ. ನನಗೆ